ಹೆಂಗೆ ಡಿಸೆಂಬರ್ 9ನೇ ತಾರೀಕಿಗೆ ರಾಯರೆಡ್ಡಿ ಸಾಹೇಬ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ 10,000 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಕೇಂದ್ರ ತೆರೀರಿ ಅಂತೇಳಿ. ಅದೇ ಥರನಾಗಿ ನಾವು ರೋಡ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು 10,000 ರೂಪಾಯಿ ಕ್ವಿಂಟಲ್ ಖರೀದಿ ಕೇಂದ್ರ ತೆರೀರಿ ಅಂತ ಅವ್ರಿಗೆ ಸಲ್ಲಿಸಿದ್ವಿ. ಮತ್ತು ಹೊಳ್ಳಿ ನಾವು ಅದಕ್ಕೇನು ಇದನ್ನು ಮಾಡಲಿಲ್ಲ, ಮತ್ತು ಸ್ಪಂದನೆ ಮಾಡಲಿಲ್ಲ. ಮತ್ತು ನಾವು ಎದುರು ಡಿ ಸಿ ಮುಖಾಂತರನ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿವಿ. ಅವರು ಕೇಂದ್ರ ಸರ್ಕಾರ ಏನು ಮಾಡಿತು, 5,000 ರೂಪಾಯಿ 650 ರೂಪಾಯಿದಂತ ಘೋಷಣೆ ಮಾಡಿದರು. ಆಮೇಲೆ ರೈತರಿಗೆ ಕಡ್ಲಿಕ್ಕೆ ಕೊಡ್ಬೇಕಾದ್ರೆ ಏನು ಮಾಡಿದರು, ಇವತ್ತು 7,350 ರೂಪಾಯಿದಂತ ರೈತರಿಗೆ ಕಡ್ಲಿಕ್ಕೆ ಕೊಟ್ಟಾರ. ಇವಾಗ ಮಾರ್ಕೆಟ್ನಾಗ ಏನಿತ್ತು, ಜನವರಿ ತಿಂಗಳದಾಗ 6,800ರಿಂದ 900 ರೂಪಾಯಿ ಖರೀದಿ ಆಯ್ತು. ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ಟರು ಇವರು. ಹೆಚ್ಚಿಗೆ ಈಗ ಏನೈತಿ, ನಮಗೇನು ಎಲ್ಲದ ಕಡೆಯೂ ರೈತರಿಗೆ ಗೊಂದಲ ಹಿಡಿಸಿಬಿಟ್ರು. ಈಗ ಹೆಚ್ಚುವರಿ ಆದ್ರೆ ನಮ್ಗೇನು ತೊಗೋಬೇಕಂದ್ರೆ ಸರ್ಕಾರ 7,000ರಿಂದ 8,000 ರೂಪಾಯಿದಂತ ಇವತ್ತು ಪ್ರಸ್ತಾವ ಧನ ಕೊಟ್ಟು, ತೊಗರಿ ಹೆಂಗೆ 5,600 ಪ್ರಸ್ತಾವ ಧನ ಕೊಟ್ಟು 8,000 ರೂಪಾಯಿ ಸುದ್ದು ಮಾಡಿದ್ರು, ಅದೇ ಥರನಾಗಿ ನಮ್ಗೆ ಕಡ್ಲಿದು 8,000 ರೂಪಾಯಿ ಸುದ್ದು ಮಾಡಬೇಕು. ಇಲ್ಲ 7,500 ರೂಪಾಯಿ ಅಂತಗಾರ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಿಬೇಕು. ಇನ್ನು 2-3 ದಿನದ ತೆರಿಬೇಕು. ಇಲ್ಲ ಮನೆಯಾಗ ರೈತರು ಕಡ್ಲಿ ಹಚ್ಕೊಂಡು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತೆರಿಬೇಕಂತಂದು ನಾವು ಇವತ್ತು ತಹಸೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತೊಂದು ಸಲ 4ನೇ ಬಾರಿ ನಾವು ಮನವಿ ಸಲ್ಲಿಸಕತ್ತೀವಿ. ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಪುಳೂರು ಮಾಧ್ಯಮ ಮೂಲಕ ಮನವಿ ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್.